ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಮ್ಮನೆಯ ನವರಾತ್ರಿ ಸಂಭ್ರಮ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಲೇಟಾಗಿ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ನವರಾತ್ರಿ ಹಾಗೂ ಆಯುಧ ಪೂಜಾ, ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು. ಲೇಟಾಗಿ ಹೋಗಿದ್ದೆ, ಸಾರಿ. ಸೊ ಮೊದಲನೇದಾಗಿ ನವರಾತ್ರಿ ಅಂದರೆ 9 ರಾತ್ರಿಗಳ ಆಚರಣೆ ಇದು. ದೇವಿಯ 9 ರೂಪಗಳನ್ನು ಇಲ್ಲಿ ನಾವು ಆರಾಧಿಸ್ತೀವಿ. ಸೊ ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟು ಶಾರ್ಟಾಗಿ ನವರಾತ್ರಿಲಿ ಏನೆಲ್ಲ ಮಾಡ್ತೀವಿ ಮತ್ತು ನವರಾತ್ರಿ ಇಂಪಾರ್ಟೆನ್ಸ್ ಏನು ಅಂತ ಹೇಳಿಬಿಡ್ತೀನಿ. ನಾವು ದುರ್ಗಾದೇವಿನ ಆರಾಧನೆ ಮಾಡ್ತೀವಿ. 9 ದಿನ 9 ದೇವಿಯ ಅವತಾರಗಳು ಅಂದರೆ 9 ರೂಪಗಳಲ್ಲಿ ನಾವು ಅವಳನ್ನ ಪೂಜಿಸ್ತೀವಿ. ಸೊ ರಾತ್ರಿ ಅಂದರೆ ನಮ್ಮ ಬದುಕಲ್ಲೂ ಕತ್ತಲೆ ಇರುತ್ತೆ ಅಲ್ವಾ. ಸೊ ಆ ಕತ್ತಲನೇ ಶಾಶ್ವತ ಅಲ್ಲ, ಬೆಳಕು ಬಂದೇ ಬರುತ್ತೆ ಮತ್ತು ಸತ್ಯ ಮತ್ತು ಧರ್ಮಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಯಾವಾಗಲೂ ಖುಷಿನೇ ಕೊಡುತ್ತೆ. ಸತ್ಯ ಧರ್ಮದಿಂದ ನಡ್ಕೋಬೇಕು, ನಾವೆಲ್ಲರಿಗೂ ಗೌರವವನ್ನು ಕೊಡಬೇಕು. ಸೊ ನಮ್ಮ ಮಕ್ಕಳಿಗೂ ಅಷ್ಟೇ ಇದನ್ನೆಲ್ಲ ನಾವು ಆಚರಣೆನ ಹೇಳ್ಕೊಡ್ಬೇಕು. ಅವರಿಗೂ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಸೊ 9 ರಾತ್ರಿಗಳು ನೀವೆಲ್ಲರೂ ಹೇಗೆ ನವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಮಾತೆ ದುರ್ಗೆನ ಎಷ್ಟು ಕಣ್ ತುಂಬಿಕೊಂಡ್ರೂ ಸಾಲಲ್ಲ. ನವರಾತ್ರಿ ಟೈಮಲ್ಲಿ ಅಂತಲ್ಲ, ಮಿಕ್ಕಿದ ಟೈಮಲ್ಲೂ ನವರಾತ್ರಿ ಟೈಮಲ್ಲಿ ಅಲಂಕಾರ, ಪೂಜೆ ಅಂತೇಳಿ ತುಂಬಾ ಖುಷಿ ಕೊಡುತ್ತೆ. ಅವಳನ್ನ ನೋಡೋಕ್ಕಾಗಿರಲಿ, ಅವಳನ್ನ ಪೂಜಿಸೋಕ್ಕಾಗಿರಲಿ. ಸೊ ನಮ್ಮ ಮನೇಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಸಮಾಜದ ಊರಿಗೆ ಹೋಗಿದ್ವಿ, ಅಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ಯಾವ ರೀತಿ ನಂದ ದೀಪಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಸೊ ಸಗಣಿ ಹಾಕ್ಬಿಟ್ಟು ಅದರಲ್ಲಿ ಎಷ್ಟೊಂದು ಥರದ ಕಾಳುಗಳೆಲ್ಲ ಹಾಕಿರ್ತಾರೆ. ನವರಾತ್ರಿ ಮುಗಿಯೋದ್ರೊಳಗೆ ಅದರಲ್ಲೆಲ್ಲ ಮೊಳಕೆ ಬಂದಿರುತ್ತೆ ನೋಡಿ. ಸೊ ಫಸ್ಟ್ ಡೇ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ಮಂಗಳಾರತಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡಬೇಕು. ಅಲ್ಲಿ ಅಪ್ಪ ಫಸ್ಟ್ ಡೇ ವಿಡಿಯೋದಲ್ಲಿ ತೋರಿಸ್ದಾಗೆ ಅವರು ಅಷ್ಟೇ, ನಮ್ಮ ಮನೆಯಲ್ಲೂ ಅಷ್ಟೇ ನಂದಾದೀಪ ಬೆಳಗ್ತೀವಿ ಮತ್ತು ದೇವಿ ಕಳಸ ಹೂಡಿ ಅವಳನ್ನ ಆರಾಧನೆ ಮಾಡ್ತೀವಿ. ಇದು ಇವಾಗಿಂದ ನಮ್ಮ ಮನೇಲಿ ಮಾಡ್ತಾ ಇರೋದಲ್ಲ, ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ನಮ್ಮ ಮನೇಲಿ ನವರಾತ್ರಿನ ಆಚರಣೆ ಮಾಡ್ಕೊತಾ ಬಂದಿದ್ದಾರೆ. ನಾವು ಇವಾಗ ಅದನ್ನೇ ಮುಂದುವರ್ಸ್ಕೊತಾ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇದು ತುಮಕೂರು ಅರ್ಧನಾರೀಶ್ವರ ಟೆಂಪಲ್ಲು. ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ. ನವರಾತ್ರಿ ಟೈಮಲ್ಲಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ಅಷ್ಟು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಆರತಿ ಅಂತೂ ನೋಡಬೇಕು. ವಿಶೇಷವಾಗಿ ಆರತಿಗಳೆಲ್ಲ ಮಾಡ್ತಾರೆ. ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತಲ್ವಾ, ಸಖತ್. ನನಗಂತೂ ತುಂಬಾ ಖುಷಿ ಕೊಡುತ್ತೆ ನಾನು ಅಲ್ಲಿ ಹೋದರೆ. ನವರಾತ್ರಿ ಟೈಮಲ್ಲಂತೂ ನಾನು ಮಿಸ್ ಮಾಡೋದೇ ಇಲ್ಲ. 1 ಡೇ 2 ಡೇ 3 ಡೇ ಎಷ್ಟು ಡೇ ಪಾಸಿಬಲ್ ಆಗುತ್ತೋ ಅಷ್ಟು ಡೇನೂ ಕೂಡ ನಾನು ಅಲ್ಲಿ ವಿಸಿಟ್ ಮಾಡಿ ಬರ್ತೀನಿ. ಸೊ ತುಮಕೂರಲ್ಲಿ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ಆ ಟೆಂಪಲ್ನ. ಅಲಂಕಾರನೂ ಅಷ್ಟೇ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಇದು ಅಮ್ಮ ನೈವೇದ್ಯಕ್ಕೆ ಅಂತ ಹೇಳಿ ನೆಕ್ಸ್ಟ್ ಡೇ ಈವ್ನಿಂಗ್ಗೆ ಕಲ್ಸ ರೊಟ್ಟಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ರೆಸಿಪಿನ ನಾನು ಹೇಳ್ತೀನಿ. ಸೊ ನೆಕ್ಸ್ಟು ಅಜ್ಜಿ ಊರಲ್ಲಿ ಹಬ್ಬಕ್ಕೆ ಬಂದಿದ್ವಿ. ಸೊ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಯಾವ ರೀತಿ ನವರಾತ್ರಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂದರೆ ನಮಗೆ ಯಾವ ರೀತಿ ನೆನಪಿದೆ ಅಂತ ಹೇಳಿದ್ರೆ, ಹಾಲಲ್ಲಿ ದೊಡ್ಡ ಟೇಬಲ್ ಹಾಕಿ ಟೇಬಲ್ ಮೇಲೆ ದೇವಿ ಫೋಟೋ ಇಟ್ಟು ಮತ್ತು ಕಳಸನ ಇಟ್ಟು ಪೂಜೆ ಮಾಡೋದು ಮತ್ತು ನಂದಾದೀಪ ಉರಿಸೋದು ಮತ್ತು ಮಂಗಳಾರತಿ ಮಾಡಿ ಎಲ್ಲರೂ ಒಟ್ಟಿಗೆ ಅಲ್ಲಿ ಇರ್ತಾಯಿದ್ವಿ. ಮತ್ತು ಕೂತ್ಕೊಂಡು ದೊಡ್ಡಪ್ಪ ದೇವಿ ಮಹಾತ್ಮೆ ಕಥೆ ಓದೋರು, ಅದನ್ನೆಲ್ಲ ನಾವು ಕೇಳಿಸ್ಕೊತಾ ಇದ್ವಿ. ಅದಾದಮೇಲೆ ಮತ್ತೆ ಮಂಗಳಾರತಿ ಕೊಡೋರು. ಸೊ ಅಂದರೆ ಪೂಜೆ ಮಾಡಿಬಿಟ್ಟೇ ಓದಬೇಕು. ಅಧ್ಯಾಯ ಆದಮೇಲೆ ಒಂದು ಅಧ್ಯಾಯ, ಟೋಟಲ್ ಆಗಿ 18 ಅಧ್ಯಾಯ ಇರುತ್ತೆ ಮತ್ತು ಒಂದು ಪೀಠಿಕಾಧ್ಯಾಯ ಅಂತಲೂ ಕೂಡ ಇರುತ್ತೆ. ಸೊ ಯಾರೆಲ್ಲ ದೇವಿ ಮಹಾತ್ಮೆ ಓದಿರ್ತೀರ ಅವ್ರಿಗೆಲ್ಲನೂ ಗೊತ್ತಿರುತ್ತೆ. ಸೊ ನಮ್ಮ ಮನೇಲಿ ಡೈಲಿನೂ ಕೂಡ ಓದ್ತಾರೆ. ಬಟ್ ಈ 9 ದಿನಗಳು ಅಂದರೆ ನವರಾತ್ರಿ ಟೈಮಲ್ಲಿ ವಿಶೇಷವಾಗಿ ಅಷ್ಟು ಅಧ್ಯಯನಗಳು ಕೂಡ ಮುಗಿಸ್ತಾರೆ 9 ದಿನದಲ್ಲಿ. ಸೊ ದಸರಾ ಹಾಲಿಡೇಸ್ ಅಲ್ವಾ, ಎಲ್ಲ ಮಕ್ಕಳು ಸೇರ್ಕೊಂಡಿದ್ರು. ಮಹಾನ್ಯು, ನಭನ್ಯು,
ಸೊ ನಮ್ಮ ಅನಿಷ್ಕಾ ಅಂತೂ ಯಾರು ಎಲ್ಲೂ ಎದ್ದು ಆಚೆ ಹೋಗಂಗೆ ಇಲ್ಲ. ಅವಳನ್ನೂ ಎತ್ಕೊಂಡು ಹೋಗಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅಪ್ಪ ಹೊರಟ್ರು ಅಂತ ಹೇಳಿ ಎತ್ಕೊಂಡು ಹೋಗು ಅಂತ ತಾತಂಗೆ ಹೇಳ್ತಾ ಇದ್ದಾಳೆ ಅವಳು. ಸೊ ನಮ್ಮ ಮನೇಲಿ ನವರಾತ್ರಿ ವಿಶೇಷವಾಗಿ ದೇವಿ ಮಹಾತ್ಮೆ ಓದೋದು ಮತ್ತು ನೈವೇದ್ಯ ಕೂಡ ಅಷ್ಟೇ 9 ದಿನಗಳು ಬೇರೆ ಬೇರೆ ಥರ ಸ್ವೀಟ್ ಆಗಿರಲಿ, ಫಲಹಾರ ಆಗಿರಲಿ ಮಾಡೋದು. ಮದುವೆ ಆದಮೇಲೆ ಅಂದರೆ ನಮ್ಮದೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ರೂ ನಾವು ಅಲ್ಲೂ ಕೂಡ ನವರಾತ್ರಿಲಿ ದೇವಿ ಮಹಾತ್ಮೆನ ಓದ್ಬಿಟ್ಟು ಮುಗಿಸ್ತಿದ್ದೀನಿ ನಾನಂತೂ. ಸೊ ನೋಡಿ, ಮಕ್ಕಳ ಸೈನ್ಯ ಆದವ್, ರುಹಿಕಾ, ಆರ್ನಾ, ಅಭಯ್, ನಭನ್ಯು, ಮಹಾನ್ಯು ಎಲ್ಲರೂ ಸೇರ್ಕೊಂಡಿದ್ದಾರೆ. ಸೊ ನಮಗೆ ಈಗಲೂ ಕೂಡ ನವರಾತ್ರಿ ಅಂತ ಹೇಳಿದ್ರೆ ಅದೇ ನಮ್ಮ ಕಣ್ಮುಂದೆ ಬರೋದು. ಅಂದರೆ ದೊಡ್ಡಪ್ಪ ಪೂಜೆ ಮಾಡ್ತಾ ಇದ್ದಿದ್ದು ಮತ್ತು ದೇವಿ ಮಹಾತ್ಮೆನ ಓದ್ತಾ ಇದ್ದಿದ್ದು, ನಾವೆಲ್ಲ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಿದ್ದು. ಅದೆಷ್ಟು ಡಿಸಿಪ್ಲಿನಾಗಿ ನಾವು ಇರ್ತಿದ್ವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಈಗ ಕೂರ್ಸೋಕೆ ಆಗ್ತಾಯಿಲ್ಲ ಕತೆ ಎಲ್ಲ ಕೇಳಿಸ್ಕೊಳ್ಳೋಕ್ಕೆ. ಬಟ್ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಅದನ್ನೊಂದು ರೂಢಿ ಮಾಡಬೇಕು ಅಂದ್ಕೊಂಡ್ರೆ ಬಟ್ ವಿಷ್ಕಾ ಕೂತ್ಕೊಳ್ಳಿಲ್ಲ. ಕೇಳಿಸ್ಕೊಳ್ಳೋಕ್ಕೂ ಅವಳು ರೆಡಿ ಇರಲಿಲ್ಲ. ಯಾಕೆಂದರೆ 1 ನಿಮಿಷ ಅವಳು ನಿಂತಿದ್ದವ್ ನಿಲ್ಲಲ್ಲ, ಕೂತಿದ್ದವ್ ಕೂರಲ್ಲ, ಆ ಥರ ಕ್ಯಾಟಗರಿ ಅವಳು. ಸೊ ನಾನು ದೇವಿ ಮಹಾತ್ಮೆ ಎಲ್ಲ ನಾನು ಕೂಡ ಓದ್ತೀನಿ. ಸೊ ಮತ್ತು ಡೈಲಿ ನಿಂಬೆಹಣ್ಣಿನ ದೀಪನ ಹಚ್ತೀನಿ. ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಯಾವುದೇ ದೇವಸ್ಥಾನ ಆಗಿದ್ರೂ ಪರವಾಗಿಲ್ಲ, ನಾನು ನಿಂಬೆಹಣ್ಣಿನ ದೀಪನ ಹಚ್ತೀನಿ. ನವರಾತ್ರಿ ಟೈಮಲ್ಲಿ ಅಂದರೆ ಡೇ 1ಗೆ 1 ನಿಂಬೆಹಣ್ಣು, 2ನೇ ದಿನಕ್ಕೆ 2 ನಿಂಬೆಹಣ್ಣು, 3ನೇ ದಿನಕ್ಕೆ 3 ನಿಂಬೆಹಣ್ಣು, ಆ ಥರ 9 ದಿನಕ್ಕೆ 9 ಹಣ್ಣುಗಳನ್ನ ಕಟ್ ಮಾಡಿ ಹೋಳು ಮಾಡಿ ದೀಪ ಹಚ್ಚೋದು, ಆ ಥರ. ಸೊ ಇದು ತುಮಕೂರು ದಸರಾದಲ್ಲಿ ಅಭಯ್ ಹೋಗಿದ್ರು ಅಂತ ಹೇಳಿ ಅದು ಮ್ಯಾಚ್ ಸ್ಟಿಕ್ ಇಟ್ಬಿಟ್ಟು ಗನ್ನ ಹೊಡೆಯೋದು ತುಂಬಾ ಇನೋವೇಟಿವ್ ಆಗಿದೆ ಅಲ್ವಾ ಅದು. ಸೊ ನಮ್ಮ ಮನೆ ಎಲ್ಲರ ಮನೇಲೂ ಮ್ಯಾಚ್ ಸ್ಟಿಕ್ ಖಾಲಿ ಆಗ್ತಾಯಿದೆ. ಸೊ ಇದು ಅದಕ್ಕೆ ಎಲ್ಲ ಬಂದಿದ್ರಲ್ವ. ಸೊ ಲಲಿತಾ ಸಹಸ್ರನಾಮ ಓದೋಣ ಅಂತ ಹೇಳೋದ್ರು ಅಕ್ಕ. ಸೊ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೋಗಿ ಲಲಿತಾ ಸಹಸ್ರನಾಮನ ಓದ್ತಾ ಇದ್ದೀವಿ. ಸೊ ಲಲಿತಾ ಸಹಸ್ರನಾಮ ಎಲ್ಲ ಓದಿದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು, ಮಕ್ಳಿಗೆ ಬಟ್ಟೆ ತೊಗೊಳೋದಿತ್ತು. ಸೊ ಟ್ರೆಂಡ್ಸ್ ಜೂನಿಯರ್ಸಿಗೆ ಬಂದಿದ್ದೆ. ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸೊ ನಮ್ಮ ತುಮಕೂರಲ್ಲಿ ದಸರಾ ತುಂಬಾ ಅದ್ಧೂರಿಯಾಗಿ ನಡೀತು. ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ತುಮಕೂರಿಯನ್ಸಿಗೆ. ಕಲ್ಚರಲ್ ಇವೆಂಟ್ಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಮತ್ತು ಡೈಲಿ ಒಂದೊಂಥರ ದೇವಿಯ ಅಲಂಕಾರ ಆಗಿರ್ಬೋದು, ಮತ್ತು ಇದು ಫ್ಲವರ್ ಶೋ ತುಂಬಾ ಸಖತ್ತಾಗಿತ್ತು. ಸೊ ಎಲ್ಲರೂ ತುಮಕೂರವರು ಈ ಸಲ ದಸರಾನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬಟ್ ಕೆಲವರು ಅಯ್ಯೋ ಆ ರಶಲ್ಲಿ ಯಾಕಪ್ಪ ಹೋಗೋದು ಅಂತ ಅನಿಸಿರುತ್ತೆ ಖಂಡಿತವಾಗ್ಲೂ. ಯಾಕೆಂದರೆ ನಾವು ಸಂಡೇ ಹೋಗಿದ್ವಿ, ತುಂಬಾ ಕ್ರೌಡ್ ಇತ್ತು. ನಾವೇ ಬೇಗ ಬೇಗ ನೋಡ್ಕೊಂಬಿಟ್ಟು ಆಚೆ ಬಂದುಬಿಟ್ವಿ, ಅಷ್ಟು ರಶ್ ಇತ್ತು. ಸೊ ಅದ್ರ ಮಧ್ಯ ಎಷ್ಟಾಗೋದು ಅಷ್ಟು ವೀಡಿಯೋಗಳನ್ನೆಲ್ಲ ತೊಗೊಂಡು ನಾನು ಅಂದರೆ ಎಕ್ಸಿಬಿಷನ್ ಎಲ್ಲ ಇರುತ್ತಲ್ವ. ಸೊ ಅಲ್ಲೆಲ್ಲ ಹೋಗಿ ಕ್ಲಾತ್ಸ್, ಈ ಥರ ಮಣ್ಣಿನ ಪಾಟ್ಸು ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಮತ್ತು ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂಬಾರಿ ಬಸ್ ರೈಡ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಕ್ಯೂ ಇತ್ತು ಮತ್ತು ಮಕ್ಳು ಇಟ್ಕೊಂಡು ಅಷ್ಟು ತಾಳ್ಮೆ ಇರಲಿಲ್ಲ. ಅಂದರೆ ನಮ್ಮ ಮಕ್ಕಳಿಗಂತೂ ಇರೋದೇ ಇಲ್ಲ ಅಲ್ವಾ, 1 ನಿಮಿಷ ನಿಂತ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಕ್ಯೂ ಇತ್ತು ಅಂದರೆ ಅಂಬಾರಿ ಬಸ್ ರೈಡಿಗೆ ಅಷ್ಟು ತುಂಬಾ ಉದ್ದ ಕ್ಯೂ ಇತ್ತು. ಸೊ ಅದಕ್ಕೆ ಅಲ್ಲಿ ಹೋಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ಅಂಬಾರಿನ ಟ್ರೈ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ. ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಇಯರ್ಗೆ ಅಂತ ಹೇಳಿ. ಮತ್ತು ಆನೆ ಅಂದರೆ ನಮ್ಮ ತುಮಕೂರಲ್ಲಿ ಲಕ್ಷ್ಮೀ ಆನೆ ಇದ್ದೇ ಇರುತ್ತೆ. ಅದ್ರ ಜೊತೆ 2 ಆನೆಗಳನ್ನ ಕರೆಸಿದ್ದಾರೆ. ಅದು ನನಗಂತೂ ಆನೆ ಅಂದರೆ ತುಂಬಾ ಇಷ್ಟ. ಸೊ ನೋಡೋಣ, ಆದರೆ ವಿಜಯದಶಮಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ತುಮಕೂರು ದಸರಾಯಿಂದ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಿದ್ದಾಳೆ ನಮ್ಮ ವಿಷ್ಕಾ, ಕ್ವಾಲಿಟಿ ಚೆಕ್ ಮಾಡ್ತಿದ್ದಾಳೆ. ಸೊ ಇದು ಕುಂಕುಮ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವಿಷ್ಕನ ಮಲಗಿಸಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಅವಳು ಮಲ್ಕೊಳ್ಳಿಲ್ಲ. ಸೊ ಅದಕ್ಕೆ ಅವಳ ಜೊತೆನೇ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಕೂರಿಸಿ. ಇದಿಡು ಚಿನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ಏನೆಲ್ಲ ಪ್ಯಾಕ್ ಮಾಡಿದೆ ಅಂತ ಹೇಳಿ
ನಿಮಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆಲ್ಲ. ಸೊ ನೋಡಿ, ಅಪ್ಪ ಹೊಸದಾಗಿ ಬಾಳೆಕಂದೆಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಮತ್ತು ಇನ್ನೊಂದು ಭಯ ಕೂಡ ಇರುತ್ತೆ, ನಂದಾದೀಪ ಹಚ್ಚಿರ್ತೀವಲ್ವ, ಅದನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕು. ನಮ್ಮ ಇಬ್ಬರು ಮಕ್ಕಳು ಕೂಡ ಅಷ್ಟೇ ತರಲೆಗಳಿದ್ದಾರಲ್ವ. ಸೊ ಅವ್ರು ಎಲ್ಲೂ ದೇವ್ರ ಮನೆಗೆ ಹೋಗದೆ ಇರೋ ಥರ ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇರಬೇಕು, ಮತ್ತು ಆಯಿಲ್ ಹಾಕ್ತಾ ಇರಬೇಕು. ಸೊ ಅದೆಲ್ಲರ ಮಧ್ಯ 9 ದಿನ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನವರಾತ್ರಿ ಲಾಸ್ಟ್ ಡೇದಿದ್ದು. ಸೊ ಪಿಂಕ್ ಇತ್ತಲ್ಲ, ಸೊ ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಬೆಳಗ್ಗೆ ಬಂದು ಅಂದರೆ ಸ್ನಾನ ಎಲ್ಲ ಆಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಈಗ ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿ ಇವಾಗ ನೋಡಿ ಆವಾಗಲೇ ಸ್ವಲ್ಪ ಹೂವಿಷ್ಕ ಹತ್ರ ಪ್ಯಾಕ್ ಮಾಡಿಸ್ತಾ ಇದ್ನಲ್ಲ, ಸೊ ಅದಕ್ಕೆ ಎಲ್ಲನೂ ತೆಗ್ದಿಟ್ಕೊಂಡು ಇವಾಗ ಫೈನಲ್ ಆಗಿ ಪ್ಯಾಕ್ ಮಾಡಿ ಮುಗಿಸಿದ್ದೀನಿ. ಸಂಜೆ ಬಂದು ಮತ್ತೆ ಪೂಜೆ ಮಾಡಿ ನಿಂಬೆಹಣ್ಣಿನ ದೀಪನ ಹಚ್ಚಿ ಆರತಿ ಬೆಳಗಿ ಕುಂಕುಮಕ್ಕೆಲ್ಲನೂ ಕರೆದ್ಬಿಟ್ಟು ಬಂದಿದ್ದೆ 9 ಜನನ. ಸೊ ಅವರಿಗೆಲ್ಲ ಕುಂಕುಮ ಕೊಡಬೇಕು ಅಂದರೆ ಆರತಿ ಮಾಡ್ಕೊಂಡು ಮನೆಗೆ ಹೋಗೋಷ್ಟರೊಳಗೆ ಬಂದುಬಿಟ್ಟಿದ್ರು ಎಲ್ಲರೂ. ಸೊ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಕನ್ಯಾ ಪೂಜೆ ಮಾಡೋಣ ಅಂತ ಹೇಳಿ, ಅಂದರೆ ನನ್ನ ಮಕ್ಳು ಇಬ್ಬರಿದ್ರು ಮತ್ತು ಆರ್ನ ಇದ್ಲು. ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಕನ್ಯಾ ಪೂಜೆನ. ಅಂದರೆ ತುಂಬ ವರ್ಷದಿಂದನೂ ಮಾಡ್ತಾಯಿದ್ದೀನಿ ನಾನು ಕನ್ಯಾ ಪೂಜೆನ. ಸೊ ಹೆಣ್ಮಕ್ಳು ಯಾರಾದರೂ ಅಕ್ಕಪಕ್ಕ ಮನೇಲಿದ್ದರೆ ಪುಟಾಣಿ ಮಕ್ಕಳು ಅವ್ರನ್ನೆಲ್ಲ ಕರೆದು ಕಾಲು ತೊಳೆದು ಅವರಿಗೆ ಪೂಜೆ ಮಾಡಿ ಏನಾಗುತ್ತೋ ಒಂದು ಚಿಕ್ಕ ಉಡುಗೊರೆನ ಕೊಟ್ಟು ಅವರಿಗೆ ಖುಷಿ ಪಡಿಸಿದ್ರೆ ಸಾಕು. ಮತ್ತು ಅವ್ರಿಗೆ ಇಷ್ಟವಾಗಿರೋದೇನಾದರೂ ತಿಂಡಿಗಳು. ಸೊ ಅಮ್ಮ ಹೆಸರು ಬೇಳೆ ಪಾಯಸ ಮಾಡಿದ್ರು. ಸೊ ನಮ್ಮ ಮಕ್ಕಳೆಲ್ಲರೂ ಇಷ್ಟಪಟ್ಟು ಪಾಯಸ ತಿಂದರು. ಸೊ ನಮ್ಮ ಹೂವಿಷ್ಕ ತುಂಬ ಕ್ಯೂರಿಯಸ್ ಆಗಿದ್ದಾಳೆ. ಮತ್ತು ಲಾಸ್ಟ್ ಇಯರ್ ಹೂವಿಷ್ಕ ಏನು ಮಾಡ್ತಾಯಿದ್ವಿ ಅಂದರೆ 4 ಜನನ ಈಗ ಲೈನಲ್ಲಿ ಕೂರಿಸಿದ್ವಿ. ಸೊ ನೆಕ್ಸ್ಟ್ ಬಳೀರಿ ಅಂತ ಹೇಳ್ತಾ ಇದ್ಲು. ಅದನ್ನೆಲ್ಲ ನೆನಪಿಸ್ಕೊತಾ ಇದ್ವಿ ನಾನು. ನೋಡಿ ಮನಿಷ್ಕಾನು ಅಷ್ಟೇ ಕೈ ಮುಕ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಬಟ್ ಅಷ್ಟೇ ಎದ್ದೋಳೋದು, ಅದನ್ನ ಎಡ್ಕೊಳ್ಳೋದು, ಇದನ್ನ ಎಳಿಯೋದು ಎಲ್ಲ ಮಾಡ್ತಾಯಿದ್ದಾಳೆ ಅವಳು. ಸೊ ಇವಾಗ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಈ ನವರಾತ್ರಿಲಿ ನಾವು ಅಂದರೆ ನಂಬಿಕೆ ಇಟ್ಕೊಂಡು ದೇವಿಯಲ್ಲಿ ಏನು ಪ್ರಾರ್ಥನೆ ಮಾಡ್ಕೋತೀವೋ ಅದೆಲ್ಲನೂ ನನಸಾಗುತ್ತೆ ಅಂತ ಹೇಳಿ ನಂಬಿ ಮಾಡಿ ನೋಡಿ, ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ನವರಾತ್ರಿ ಅಂತೂ ನಮ್ಮ ಭಾರತ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ರೀತಿಯಲ್ಲಿ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೀವೆಲ್ಲರೂ ಯಾವ ರೀತಿ ನವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅವ್ರಿಗೆ ಮಕ್ಕಳಿಗೂ ಎಲ್ಲ ಇವಾಗ ಆರತಿನ ಮಾಡ್ತಾಯಿದ್ದೀನಿ ನಾನು. ನಾವು ಮನಿಷ್ಕ ಏನು ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ಡೈಲಿ ಪೂಜೆ ಮಾಡಿ ಆರತಿ ಕೊಡ್ತೀವಲ್ಲ ಆ ಥರ ಅಂತ ಅಂದ್ಕೊಂಡು ಅವಳು ಆರತಿ ತೊಗೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ಲು ಅವಳು. ಹೂವಿಷ್ಕ ಸೈಲೆಂಟಾಗಿ ಕೂತಿದ್ದು ತುಂಬಾ ಆಶ್ಚರ್ಯ ಆಯಿತು ನನಗಂತೂ. ಅವಳು ಎಷ್ಟು ನೀಟಾಗಿ ಪೂಜೆ ಎಲ್ಲ ಆಗೋವರೆಗೂ ಅದೇ ರೀತಿ ಅವಳು ಕೂತ್ಕೊಂಡಿದ್ಲು ಶಾಂತವಾಗಿ. ಸೊ ನಾವು ಪೂಜೆ ಎಲ್ಲ ಮಾಡಿ ಆಶೀರ್ವಾದ ಎಲ್ಲ ತೊಗೊಂಡು ಒಂದು ಫೋಟೋ ತೊಗೊಂಡ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪುನ ಕೂರಿಸ್ಕೊಂಡು ಓಡಾಡಿಸ್ತಾ ಇದ್ದೆ ಸೈಕಲಲ್ಲಿ. ಹೂವಿಷ್ಕ ಬಂದು ಕೂತ್ಕೊಂಡ್ಬಿಟ್ಲು. ಇವಾಗ ವನಿಷ್ಕಾಗೂ ಅದೇ ಸೈಕಲ್ ಬೇಕು ಅಂತ ಅವಳು ಹಠ ಮಾಡ್ತಾ ಇದ್ದಾಳೆ. ಕಾಲು ಎತ್ತೆತ್ತದ್ರ ಮೇಲೆ ಇಡೋಕ್ಕೆ ಹೋಗ್ತಾ ಇದ್ದಾಳೆ, ಅವಳೇ ಹತ್ತಕ್ಕೆ ಹೋಗ್ತಾ ಇದ್ದಾಳೆ. ಹೂವಿಷ್ಕ ಬಿಡೋಕ್ಕೆ ರೆಡಿ ಇಲ್ಲ. ಸೊ ನಿಮ್ಮ ಮನೆ ಮಕ್ಕಳು ಇದೇ ರೀತಿ ಜಗಳ ಮಾಡ್ತಾರೆ ಅಲ್ವಾ? ಖಂಡಿತವಾಗ್ಲೂ ಮಾಡ್ತಾರೆ. ಅದು 2 ಇಯರ್ಸ್ ಏಜ್ ಗ್ಯಾಪ್ ಮಕ್ಕಳು ಅಂತೂ ನೋಡಿ. ಅವಳು ಚಕ್ರದ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದಾಳೆ, ಒಟ್ಟಿನೊಳಗೆ ಕರ್ಕೊಂಡೋಗು ಆಚೆ ಅಂತ ಹೇಳ್ತಾ ಇದ್ದಾಳೆ. ಸೊ ಇದು ಆಯುಧ ಪೂಜೆ ಬಂದೇ ಬಿಡ್ತು. ಸೊ ನನ್ನ ಮಕ್ಕಳು ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿದ್ಲು. ಹೂವಿಷ್ಕ ಆ ಬಟ್ಟೆನ ಆಲ್ರೆಡಿ ಚೇಂಜ್ ಮಾಡಿದ್ದಾಳೆ ನೋಡಿ. ವನಿಷ್ಕ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂದರೆ ಆರ್ನ ಜೊತೆ ಕೂತ್ಕೊಂಡು ಏನೋ ಸೌಂಡ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನನ್ನ ಮಗಳು ಸೈಕಲ್ಗೂ ಮತ್ತು ಪಾಂಡಾ ಕಾರ್ಗೂ ಒಂದೊಂದು ನಿಂಬೆಹಣ್ಣು ಕೂಡ ಇಟ್ಬಿಟ್ಟಿದ್ದಾಳೆ. ಅದು ಯಾವ ರೀತಿ ಹತ್ತಿಸ್ತಾಳೆ ಗೊತ್ತಿಲ್ಲ. ಅದನ್ನು ಅಂದರೆ ನಿಂಬೆಹಣ್ಣು ಹೊಡಿತಾರಲ್ವ ಚಕ್ರ ಹಚ್ಚಿ,
ಸೊ ಇದು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗೋದಿತ್ತು. ಅಲ್ಲಿ ಕಳಸ ಪೂಜೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಅಂಗಡಿ ಪೂಜೆ ಮಾಡಬೇಕಿತ್ತು. ಅಂದರೆ ನಮ್ಮದೊಂದು ಪುಟ್ಟು ಅಂಗಡಿ ಇದೆ. ಸೊ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಸಂಜೆ ಅಂಗಡಿ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಸೊ ಇವಾಗ ಎಲ್ಲರೂ ನಿಂಬೆಹಣ್ಣ ಹೊಡೆಯೋಕ್ಕೆ ಯಾರ್ಯಾರೆಲ್ಲ ಕಾಯ್ತಾ ಗೊತ್ತಿಲ್ಲ, ನನಗಂತೂ ಇಷ್ಟ ಇದು. ಸೊ ಹೂವಿಷ್ಕ ಇವಾಗ ರೆಡಿ ಆಗ್ತಾಯಿದ್ದಾನೆ. ಆಗ್ತಾಯಿಲ್ಲ, ಎಷ್ಟೇ ಫೋರ್ಸ್ ಕೊಟ್ಟರು ಆಗ್ತಾಯಿಲ್ಲ. ಅಬ್ಬಾಯಿ ಫುಲ್ ಟ್ರೈ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಆಗಲಿಲ್ಲ. ಸೊ ಮುಂದೆ ಇಟ್ಬಿಟ್ಟು ಮತ್ತೆ ಮಾಡಿದ್ರು, ಒಂದೇ ಸಲ ಆಯಿತು. ನವರಾತ್ರಿನೇ ಅಂದರೆ ಸಾಕು, ಒಂಥರ ಸಂಭ್ರಮ, ಸಡಗರ, ಖುಷಿ. ಮತ್ತು ಚಾಮುಂಡೇಶ್ವರಿ ಮಹಿಷನ ಸಂಹಾರ ಮಾಡಿದ್ದು ಕೂಡ. ಸೊ ನೋಡಿ, ಮಕ್ಕಳೆಲ್ಲ ಡಿಕ್ಕಿಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸಿ ಅತ್ತೆ ಮನೆಗೆ ಬಂದು ಅಪ್ಪಾಜಿದೆಲ್ಲ ಕಳಸ ಪೂಜೆ ಮುಗಿಸ್ಕೊಂಡು, ಸೊ ಅಲ್ಲಿ ಸ್ವಲ್ಪ ಜನ ಕರೆದಿದ್ವಿ. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ 5 o'clock ನಾವು ಅಲ್ಲಿಂದ ಹೊರಟು ಮಾರ್ಕೆಟಿಗೆ ಬಂದಿದ್ದೀವಿ. 5 o'clock ಆದರೂ ಮಾರ್ಕೆಟ್ ತುಂಬಾ ರಶ್ ಇತ್ತು. ಸೊ ಅಂಗಡಿಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇವ್ರು 3 ಜನ ನೋಡಿ ಸೇರ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ರೋಡಲ್ಲಿ ನಿಂತ್ಕೊಂಡು ಹೂವಿಷ್ಕ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹೋಗೋ ಬರೋ ವೆಹಿಕಲ್ಸ್ ಬಂದಾಗ ಸೈಡ್ ಬಿಡೋದು, ವೆಹಿಕಲ್ಸ್ ಮತ್ತೆ ಹೋದಾಗ ಡ್ಯಾನ್ಸ್ ಮಾಡೋದು, ಆ ರೀತಿ ಮಾಡ್ತಾ ಇದ್ದಾಳೆ ಅವಳು. ಅವಳ ಜೊತೆಗೆ ಮಹಾನ್ಯು ಕೂಡ ಜಾಯ್ನ್ ಆಗಿದ್ದಾನೆ. ಸೊ ನೆಕ್ಸ್ಟ್ ಡೇ ವಿಜಯದಶಮಿ, ಅಕ್ಕ ಮನೇಲಿ ಪೂಜೆ ಇತ್ತು. ಸೊ ಅಲ್ಲಿ ಹೋಗಿದ್ವಿ ಆದವ್ರ ಜೊತೆ. ಹೂವಿಷ್ಕ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಚಾಮುಂಡೇಶ್ವರಿ, ಜೈ ದುರ್ಗಾದೇವಿ.